let's go on top and eat. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿತಿನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ಯಾರ್ದದು ಗೈಸ್? ನಮ್ಮ ಅನೀಸ್ದು ಬಸ್ ಪಾಸ್ ರಿಜೆಕ್ಟ್ ಆಗಿಬಿಟ್ಟಿದೆ ಗೈಸ್. ಸೊ ಗೈಸ್, ಇವತ್ತು ನಾನು ಕಾಲೇಜ್ ಆಗಿದ್ಮೇಲೆ ಸ್ಕೂಲ್ಗೆ ಓದ್ತಾಯಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್, ಆಲ್ಮೋಸ್ಟ್ ಒಂದು 1 year ಆಗಿರುತ್ತೆ ಮೋಸ್ಟ್ಲಿ ಹೋಗಿಲ್ಲ ಸ್ಕೂಲ್ಗೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕರೆದವ್ರೆ, ನೋಡೋಣ ಹೋಗೋದಾಗಿದ್ರೆ ಸ್ವಲ್ಪ ಸ್ಕೂಲ್ಗೆ ಹೋಗ್ಬಿಟ್ಟು ಬರೋಣ. ಮತ್ತು ಏನಿಲ್ಲ ಗೈಸ್, ಖಾಲಿ ಪೀಲಿ ಓಡಾಡ್ತಾ ಇರೋದೆ. ನೋಡೋಣ ಏನು ಮಾಡೋಣ ಅಂತ. ಗೈಸ್, ನಮ್ಮ ಹುಡುಗ ಬರೀ ಹುಡುಗಿರ ಕೈಯಲ್ಲಿ ಮಾತ್ರ ರಿಜೆಕ್ಟ್ ಆಗಲ್ಲ ಗೈಸ್. BMTC ಅವ್ರ ಹತ್ರನೂ ರಿಜೆಕ್ಟ್ ಆಗ್ತದೆ. ಇಂಥ ಅವಮಾನ ಹೇಳಿ ಸೀರಿಯಸ್ಲಿ ಬೇಜಾರಾಗ್ತಿದೆ ಗೈಸ್. ನಮ್ಮ ಹುಡುಗರಿಗೆಲ್ಲ ಹಿಂಗಾದರೆ ತುಂಬ ಬೇಜಾರು ಗೈಸ್. Failure is a step towards success. ಹಾಂ, Failure is a step towards success. ಏನು? Failure is a step towards success. ಅದು ಫೇಲಿಯರ್ ಅಲ್ಲ ಕಣೋ, ರಿಜೆಕ್ಷನ್ನು. ಎರಡು ನಿಜ, ಫೇಲಿಯರ್ ಅಂತ ರಿಜೆಕ್ಷನ್ಗೆ ಮಗ. ನೋಡು, 1000 ಹುಡುಗಿ ರಿಜೆಕ್ಟ್ ಮಾಡಿದ್ರು ನೀನು ಗಂಭೀರವಾಗಿ ಬಾಳ್ಬೇಕು. ದಟ್ ಈಸ್ ಸಕ್ಸಸ್. ಫೇಲಿಯರ್ ಅಂದ್ಕೊಂಡಿರ್ಬಾರ್ದು. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಸಕ್ಸಸ್ ಅಲ್ಲ ಮಚ್ಚ? ರಿಜೆಕ್ಷನ್ ಇಸ್ ದ ಫಸ್ಟ್ ಸ್ಟೆಪ್ ಟು ಸಕ್ಸಸ್. ಯಾರಾದರೂ ಬರೆದಿಟ್ಕೊಂಡ್ರಿ, ಸೆಟ್ ಬೈ ಜಾನಥನ್. ನಿತಿನ್, ನಿಮ್ಮ ನಿತಿನ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಗೈಸ್, ನಮ್ಮ ರೆಗ್ಯುಲರ್ ಅಡ್ಡಕ್ಕೆ ಬಂದಿದ್ದೀರಿ ಗೈಸ್, ಊಟ ತಿನ್ನೋಕ್ಕೆ. ಹೊಟ್ಟೆ ಸಿಗ್ತಿದೆ. ಮಮ್ಮಿ ಪ್ಯಾಕ್ ಮಾಡಿಕೊಟ್ರಿ ಪಾಸ್ತಾ. ಇವಾಗ ಪಾಸ್ತಾ ತಿನ್ಬೇಕು ನಾವು. ಮೇಲೆ ಹೋಗಿ ಪಾಸ್ತಾ ತಿನ್ನಬೇಕು. ನಾನಿವತ್ತು ಧ್ರುವ ಪಕ್ಕದಲ್ಲಿ ಕುತ್ಕೊಳಲ್ಲ ಗೈಸ್. ಧ್ರುವ ಪಕ್ಕದಲ್ಲಿ ಕುತ್ಕೊಳಲ್ಲ ಗೈಸ್. ಎಲ್ಲರೂ ನನಗೆ ಅವನ್ನ ಟೀಸ್ ಮಾಡಬೇಡ ಅಂತ ಇದ್ದಾರೆ. ಅವನು ನನ್ನ ಹತ್ರ ಜಾಸ್ತಿ ಮಾತಾಡಿದ್ರೆ ಟೀಸೇ ಮಾಡ್ಬೇಕು ಅನ್ಸುತ್ತೆ. ಏನು ಮಾಡೋದು ಹೇಳಿ? ಅದಕ್ಕೆ ಅವ್ನ ಪಕ್ಕದಲ್ಲೇ ಕೂತ್ಕೊಳಲ್ಲ, ಟೀಸೇ ಮಾಡಲ್ಲ, ವ್ಲಾಗ್ಗೆ ಹಾಕಲ್ಲ ನಾನು, ಅಲ್ವಾ? ಇವನ್ನ ಕೇಳಿ ಗೈಸ್, ಅವ್ನು ಎಷ್ಟು ಓವರಾಗಿ ಮಾಡ್ತಾನೆ ಅಂತ. ಅವಾಗ ಗೊತ್ತಾಗುತ್ತೆ ನಾನು ಇನ್ನೋಸೆಂಟೇ ಅಲ್ಲ ಮಸ. ಬಾ, ಹೊಟ್ಟೆ ಸಿಗ್ತಿದೆ ಗೈಸ್, ಮಾತಾಡೋಕತ್ತಲ್ಲ. ಬನ್ನಿ ಹೋಗಿ ಊಟ ದಿನ ಗೈಸ್. ಸಲಾಗಿದೆ ಗೈಸ್, ಪಾಸ ತಿಂತಾಯಿದ್ದೀನಿ ಅವಾಗಿಂದ. ಸಲಾಗಿದೆ ಗೈಸ್. ನಾನು ನಿಮ್ಗೊಂದು ಕತೆ ಹೇಳ, ಒಂದು ಚಿಕ್ಕ ಕತೆ. ಕ್ಲಾಸಲ್ಲಿ ಒಂದು ಏಯ್ ಸುಮ್ಮನೆ ಇರೋ. ಕ್ಲಾಸಲ್ಲಿ ಒಂದು 3 ಜನ ಹುಡುಗರು ಇದ್ದಾರೆ ಅನ್ಕೊಂಡು ಗೈಸ್. ಇಬ್ಬರು ಸಕದಾಗವ್ರೆ, ನನ್ನ ಥರ ಇವನ್ ಥರ, ಅಂದರೆ ಆ್ಯಾವ್ರೇಜ್ ಒಂದು ಲೆವೆಲ್ ನೋಡ್ಬೋದು ಆ ಥರ. ಇನ್ನೂ ಒಬ್ಬ ಒಂದು ನರ್ಡು, ನೋಡೋಕ್ಕೂ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ನರ್ಡು ಹೆವಿ ಓದ್ತಾನೆ. ಆ ನರ್ಡ್ಗೆ ಒಂದು ಗರ್ಲ್ ಫ್ರೆಂಡ್ ಇದೆ. ಎಷ್ಟು ಹೊಟ್ಟೆ ಉರಿಸ್ತಾರೆ ಮಗ ನಮಗೆ. ಬಟ್ ಇದನ್ನ ನಾವು ಒಂದು ಡಿಮೆರಿಟ್ ಪಾಯಿಂಟಾಗಿ ತೊಗೊಳಲ್ಲ, ಮೆರಿಟ್ ಪಾಯಿಂಟಾಗಿ ತೊಗೊತೀರಿ. ವಿ ಆರ್ ಸಕ್ಸಸ್ಫುಲ್ ಮೆನ್. ವಿ ಡೋಂಟ್ ರನ್ ಬಿಹೈಂಡ್ ಗರ್ಲ್ಸ್, ವಿ ರನ್ ಬಿಹೈಂಡ್ ಓನ್ಲಿ ಗೋಲ್ಸ್. ಈ ಥರ ಇನ್ನೂ ಮೋಟಿವೇಶನ್ ಲೈನ್ಸ್ ಬೇಕಂದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬನ್ನಿ ಊಟ ತಿನ್ನೋಣ. 2 ಮ್ಯಾಚ್ ರಿಯಲ್ ಕ್ರಿಕೆಟ್ ಆಡಿದ್ರಿ. ಅದರದ್ದು ಫಲಿತಾಂಶ ಏನು ಅಂದರೆ, ನಾನು ಗೆದ್ದಿದ್ದೀನಿ, ಸೋತಿದ್ದಾನೆ. ನಾನು ನೆಕ್ಸ್ಟ್ ಲೆವೆಲ್ ಆಡಿದೆ ಗೈಸ್. ಒಂದು ಸತಿ ಇಂಡಿಯಾ ಜೊತೆ ಆಡಿದೆ, ಒಂದು ಸತಿ ವೆಸ್ಟ್ ಇಂಡೀಸ್ ಜೊತೆ ಆಡಿದೆ. ಅವ್ನು 2 ಸತಿನೂ ಇಂಗ್ಲೆಂಡ್ ಜೊತೆನೇ ಆಡ್ದ, ಆದರೂ ಸೋತ್ದ ಗೈಸ್, ಸೋತೋದ. ಇವಾಗ ಏನಿಲ್ಲ ಗೈಸ್, ಇಲ್ಲಿಂದ ಮನೆಗೆ ಹೋಗೋದು. ಬಸ್ ಸ್ಟಾಪಿಗೆ ಹೋಗ್ಬೇಕು. ಓದ್ತೀರಿ, ನಾವು ಧ್ರುವ ಕಾಯ್ತಿದ್ರಿ. ಧ್ರುವ ಬಂದಿದ್ಮೇಲೆ ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗೋದು. ಬನ್ನಿ, ಅಲ್ಲಿಂದ ಬರ್ತಾ ಇದ್ರಿ ಗೈಸ್. ಏನಾಯ್ತು ಗೊತ್ತಾ ಗೈಸ್, ನಾವು ಒಂದೇ ಒಂದು ಇದ್ದಿಟ್ಕೊಂಡು ಟೀಸ್ ಮಾಡ್ತಿದ್ರಿ ಗೈಸ್. ದಟ್ ಇಸ್ ಟೈಗರ್. ನಮ್ಮ ಗೈಸ್, ಇವಾಗ ನಾನು ಬೆಂಗಾಲ್ ಟೈಗರ್ ಗೈಸ್. ಬೆಂಗಾಲ್ ಟೈಗರ್. ಅದು ಯಾಕೆ ಟೈಗರ್ ಅಂತ ಹೇಳಿದೆ ಅಂತ ನಿಮಗೆ ಆಮೇಲೆ ಹೇಳ್ತೀರಿ. ಇವಾಗ ನಾವು ಮನೆಗೆ ಹೋಗೋಣ, ಬನ್ನಿ, ಲೆಟ್ಸ್ ಗೋ. ನಾವು ಮನೆಗೆ ಹೋಗಲ್ಲ, ಇವಾಗ ಮನೆ ಹತ್ರ ಬಸ್ ಸ್ಟಾಪ್ಗೆ ಹೋಗಿ, ಬಸ್ ಸ್ಟಾಪಿಂದ ಸ್ಕೂಲ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. 1 minute 37 seconds later. ಗೈಸ್, ಇಷ್ಟು ಹೊತ್ತು ಮಲ್ಕೊಂಡು
ಈಗ ಜಸ್ಟ್ ಎದ್ದೆ. ಇಲ್ಲಿಂದ ನಾವು ಜಿಮ್ಮಿಗೆ ಹೋಗಬೇಕು, ವರ್ಕೌಟ್ ಮಾಡ್ಕೊಬರ್ಬೇಕು. 6 ಗಂಟೆ ಆತೈತೆ. ಫ್ರೆಂಡು ಕಾಯ್ತವನೆ, ಹೋಗಿ ಜಿಮ್ ಮುಗಿಸ್ಕೊಬರೋಣ ಬನ್ನಿ. ಗೈಸ್ ವರ್ಕೌಟ್ ಮುಗಿಸ್ಕೊಂಡು ಇವಾಗ ಅಯ್ಯಮ್ಮ ಮನೆಗೆ ಗೊತ್ತಿದ್ರಿ ಗೈಸ್. ಇವನು ಯಾವ ಲೆಗ್ ಮಾಡಿಸ್ಬಿಟ್ಟವನು ಗೈಸ್ ಮನೋಜು. ಕಾಲು ನೋತೈತೆ, ಅಯ್ಯೋ ನೋಡಿ ಗೈಸ್ ನಡೆಯೋಕ್ಕಾಗ್ತಲ್ಲ, ಫುಲ್ ಕಾಲು ನೋತೈತೆ. ಇವಾಗ ಹೋಗಿ ಅವ್ನಿಗೆ ಏನೋ ಒಂಚೂರು ಪ್ರಿಂಟೌಟ್ ಇದೆ ಅಂತೆ, ಆ ಪ್ರಿಂಟೌಟ್ ತೊಗೊಂಡು ಒಂಚೂರು ಚಿಕನ್ ಈಸ್ಕೊಂಡು ಅಂದೇವೆ ಮನೆಗೆ ಹೋಗೋದು. ಬನ್ನಿ ಹೋಗೋಣ. ಹಂಗೆ ಏನೋ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಗೈಸ್, ಹೊಟ್ಟೆ ಹಸಿತೈತೆ. ನನ್ನ ತಮ್ಮ ಬೇರೆ ಬಂದವನೆ ಮನೆಗೆ, ಅವನು ಒಂಚೂರು ಸ್ನ್ಯಾಕ್ಸ್ ಇಸ್ಕೋಬೇಕು. ಬನ್ನಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಬೇಕ್ರಿಯಲ್ಲಿ ಏನೋ ತಿನ್ಕೊಬರೋಣ ಬನ್ನಿ. ರೋಡ್ ಕ್ರಾಸ್ ಮಾಡ್ಕೊಂಡು ಬ್ಲಾಗ್ ಮಾಡೋದು ಎಷ್ಟು ಮಜಾ ಇದೆ ಅಲ್ಲ ಗೈಸ್. ಹಂಗೆ ಗಾಡಿ ಬಂದು ಗುದ್ಬಿಟ್ರೆ ಏನು ಮಾಡೋದು ನೋಡಿ. ಬರೋ ಫುಲ್ ಒಂದು ಫುಲ್ ಟ್ರಾಫಿಕ್ ಜಾಮ್ ಗೈಸ್ ಈ ಕಡೆ. ಈ ಒಂದು ಸಿಗ್ನಲಿಂದ ಎಷ್ಟು ಟ್ರಾಫಿಕ್ ಗೊತ್ತಾಗೈತೆ ಈ ಕಡೆ. ಯಪ್ಪ ಬನ್ನಿ ಹೋಗಿ ಪ್ರಿಂಟೌಟ್ ತೊಗೊಬರೋಣ. ಹಂಗೆ ಬೇಕ್ರಿಗೆ ಬಂದು ಏನೋ ತಿನ್ಕೊಂಡು ಹೋಗೋಣ. ಸ್ಯಾಚ್ ನಂಬರ್ ಇಲ್ಲ ನಮಗೆ ಗೈಸ್, ಬಸ್ ಪಾಸ್ ಅಪ್ಲಿಕೇಶನ್ಗೆ ಸ್ಯಾಚ್ ನಂಬರ್ ನಮಗಿಲ್ಲ. ನಾವು 10th PUC ಆಗೋಯ್ತು ಸ್ಯಾಚ್ ನಂಬರ್. 2 ನೋಟ್ಬುಕ್ ಇಸ್ಕೊಂಡಿದ್ದೀನಿ ಗೈಸ್. ಕ್ಲಾಸಲ್ಲಿ ಬರೆಯೋಕ್ಕೆ ಏನೂ ಇಲ್ಲ. ಊಟ ಇದು ತಿನ್ನೋಣ ಬಾರೋ, ಸ್ನ್ಯಾಕ್ಸು ಏನು ತಗೋತೀಯ? ಏನೋ ತಿನ್ನೋಣ ಸ್ನ್ಯಾಕ್ಸ್. ಇವಾಗ ಇಲ್ಲೇ ಕಬಾಬ್ ಇಸ್ಕೊಂಡು ಇಲ್ಲೇ ನಮ್ಮ ಮಲೆನಾಡು ಕಬಾಬ್, ಒಂಚೂರು ಕಬಾಬ್ ಇಸ್ಕೊಂಡು ಹಾಂ 10 rupees ಆಯ್ತಾ? ಹಾಂ ಮತ್ತೆ ನನಗೆ 150 grams ನನಗೆ 100 rupees ಹಾಕ್ತೀನಿ. ಅರ್ಥ ಆಗಿಲ್ಲ. ಹಾಂ ತಗೋ 100 ಹಾಕ್ತೀನಿ, ನೀನು 10 ಹಾಕಿ ನಾನು 150 ತಗೋ ಕಬಾಬ್ ನೀನೇ ಪೇ ಮಾಡು, ನಾನು 10 ರೂಪಾಯಿ ಪೇ ಮಾಡ್ತೀನಿ. 10 ರೂಪಾಯಿ ಪೇ ಮಾಡಿ. ಹಾಂ ಇಲ್ಲಾಂದ್ರೆ ಇರೋ ಒಂದೇ ಸತಿ ಪೇ ಮಾಡಿಬಿಡಿರೋ. ಇರಿ ಗೈಸ್ ಮತ್ತೆ ಬಂದು ಮಾತಾಡಿಸ್ತೀನಿ, 1 ನಿಮಿಷ ಇರಿ. ಇವಾಗ ಕಬಾಬ್ ಆರ್ಡರ್ ಕೊಟ್ಟಿದ್ದೀನಿ, ಬರುತ್ತೆ. ನನ್ನ ತಮ್ಮ ಮನೆಗೆ ಬಂದವನೆ. ಹೋಗಿ ಪಾಪ್ಕಾರ್ನ್ ಚಿಕನ್ ಬೇರೆ ತೊಗೊಂಬಂದು. ಇವತ್ತು ಫುಲ್ ಜಂಕ್ ಗೈಸ್, ಫುಲ್ ಚೀಟ್ ಡೇ. ಯಾವತ್ತು ದಿನ ಚೀಟ್ ಡೇನೇ ಮಾಡ್ತೀರಿ, ಆದರೆ ಇವತ್ತು ಕಂಪ್ಲೀಟ್ ಚೀಟ್ ಡೇ. ಎಣ್ಣೆ ಗಿಣ್ಣೆ ಇರೋ ಊಟಗಳೆಲ್ಲ ತಿನ್ಬೇಕು. ಹೋಗಿ ಚಿಕನ್ ಫುಲ್ಲು ಪ್ರೋಟೀನ್ ಮೇಲೆ ಪ್ರೋಟೀನ್ ತಿನ್ಕೊಂಡಿರೋದು. ಗೈಸ್ ನಾನು ಯೂಶಲ್ ಆಗಿ ಆಚೆ ಹಂಗೆ ಕಳಿಸು. ನಾನು ಯೂಶಲ್ ಆಗಿ ಇದು ನೈಟ್ ಹೊತ್ತು ಆಚೆ ತಿರ್ಗಲ್ಲ ಗೈಸ್. ಐ ಆಮ್ ನಾಟ್ ಅ ನೈಟ್ ಪರ್ಸನ್, ಐ ಆಮ್ ಅ ಡೇ ಪರ್ಸನ್. ಟ್ರಾವೆಲಿಂಗಲ್ಲೂ ಕೂಡ ನಾನು ಡೇನೇ ಹೋಗೋದು. ಮಚ್ಚ ನನ್ನ ಮುಖ ಕಾಣಿಸ್ತಿದೆ ನೋಡು. ನಾನು ಯೂಶಲ್ ಆಗಿ ಡೇ ಪರ್ಸನ್ ಗೈಸ್, ನಾನು ನೈಟ್ ಟ್ರಾವೆಲ್ ಮಾಡಲ್ಲ. ಇವನು ನಮ್ಮ ಮನೋಜಿಂದಾನೆ, ಅವನು ಲೇಟ್ ಬರ್ತಾನೆ ಜಿಮ್ಮಿಗೆ. ಸ್ವಲ್ಪ ಬೈರಿ ಗೈಸ್ ನಿಮಗೆ, ಬುದ್ಧಿ ಮಾತು ಹೇಳಿ. ಹಾಂ ಬುದ್ಧಿ ಮಾತು ಹೇಳಿ. ಕಾಣಿಸ್ತಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ ಸ್ವಲ್ಪ. ಅದು ಹೇಳೋದು ಬೇಡ ಬಿಡು. ನಮ್ಮ ಹುಡುಗ ಗೈಸ್ ಕಳ್ಸಿದ್ದೆ ನೋಡು. ಗೈಸ್ ಇವಾಗ ಇಲ್ಲಿಂದ ಮನೆಗೆ ಹೋಗ್ಬೇಕು. ಇನ್ನ ಚಿಕನ್ ಪಾಪ್ಕಾರ್ನ್ ತಗೋಬೇಕು. ನನ್ನ ತಮ್ಮನ್ಗೆ ಚಿಕನ್ ಪಾಪ್ಕಾರ್ನು, ರೈಸು, ಮತ್ತೆ ಇವನಿಗೆ ಚಿಕನ್ ತಗೊಬೇಕು. ಮೇಲೆ ಮಳೆ ಬೀಳ್ತೈತಿ. ಇವತ್ತು ಫುಲ್ ಕಾಂಟೆಂಟ್ ಮೇಲೆ ಕಾಂಟೆಂಟ್ ಗೈಸ್. ನಿಮಗೆ 30 ನಿಮಿಷ ಕಾಂಟೆಂಟ್ ಕೊಡ್ತೀನಿ ಇವತ್ತು ಮೇಲೆ. 30 minutes ಕಾಂಟೆಂಟ್ ಕೊಡ್ತೀನಿ ನಿಮ್ಗೆ. ಫುಲ್ ಕಷ್ಟ ಗೈಸ್. ನಾನು ಇವತ್ತು ಜಿಮ್ಮಲ್ಲಿ ವೀಡಿಯೋ ಎತ್ತಕ್ಕೆ ಹೋಗಿಲ್ಲ, ಯಾಕಂದ್ರೆ ಬೋರ್ ಆಗ್ಬಿಡ್ತೀನಿ ಮಗ. ನಾನು ಇವಾಗ ಮೋಟಿವೇಶನ್ ಸ್ಟಾರ್ಟ್ ಮಾಡಿದ್ದೀನಿ, ಮೋಟಿವೇಶನ್ಗಳು ಕೊಡೋಕ್ಕೆ. ಇವತ್ತೊಂದು ವಿಡಿಯೋ ನಾಳೆ ನೋಡು, ಮೋಟಿವೇಶನ್ ಕಾಣಿಸುತ್ತೆ. ಕ್ರೇಜಿ ಮೋಟಿವೇಶನ್ ಕೊಡ್ತಾ ಇದ್ದೀನಿ ನಾನು. ಇವಾಗ ಒಂದು ಕೊಡ್ಲಾ ನಿನಗೆ? ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ಯುವರ್ ಲೈಫ್? I don't have any problems, bro. Peace. When you don't have a problem also, there is a problem. Having no problem is a problem. ಅರ್ಥ ಆಯ್ತಾ? ತೊಂದರೆ ಇಲ್ದಿರ ಇರೋದು ಪ್ರಾಬ್ಲಮ್. ಸಾಕಾಗಿತ್ತು ಗೈಸ್. ಅಕಸ್ಮಾತ್ ಸಖತ್ ಫಾಸ್ಟ್ ಆಗೋದು. ಬೇರೆ ಸ್ವರ್ಗನೇ ನಡ್ಕೊಂಡು ಜಾರಿ ಬಿದ್ದಂದ್ರೆ ಅಷ್ಟೇ, ತಲೆ ಹೊಂಟೋಗ್ಬಿಡುತ್ತೆ. ಕಾಲೇಜ್ 7 to 12 ಅಲ್ಲ? ಸರಿ ಗೈಸ್, ಹೋಗಿ ಪಾಪ್ಕಾರ್ನ್ ಇಸ್ಕೊಂಡು ಸಿಗೋಣ. ಬಾಯ್. ಪಾಪ್ಕಾರ್ನ್ ಎಲ್ಲಿ? ಫಸ್ಟ್ ನಿಮಗೆ ಹೇಳಿದ್ದೆ ನಾನು, ಏನದು ಕಾಲೇಜಲ್ಲಿರುವಾಗ ಸ್ಕೂಲ್ಗೆ ಹೋಗ್ತೀನಿ ಇವತ್ತು ಅಂತ. ಚೇಟ ನಿನಗೆ ಮೆಸೇಜ್ ಮಾಡಿದ ಗೈಸ್, ಲೆವಿನ್ ಚೇಟ. ಸ್ಕೂಲ್ಗೆ ಹೋಗೋಣ ಬಾ ಮಗ ಅಂತ. ನಾನು ಸರಿ ಬಾ ಮಗ, ನೀವು ಓದ್ತಿದ್ರಲ್ಲ ನಾನು ಬರ್ತೀನಿ ಅಂತ. ಅವನು ಬೆಳಗ್ಗೆ ಕಾಲ್ ಮಾಡ್ತೀನಿ, ಪಿಕ್ಕೇ ಮಾಡಿಲ್ಲ ಗೈಸ್. ಅವನು ಏನು ಹೇಳಿ, ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಸ್ಕೂಲ್ಗೆ ಹೋಗಲ್ಲ. ಹೋಗಿ ಗೈಸ್ ಬೇಜಾರು, ನಾನು ಅದಕ್ಕೆ ಹೋಗಲ್ಲ ಸ್ಕೂಲ್ಗೆ. ಅವ್ನು ಕರ್ದ ಅಂತ ಹೋಗೋಣ ಅಂದರೆ ಅವನು ಪಿಕ್ ಮಾಡಿಲ್ಲ. ನಾನು ಇನ್ಮೇಲೆ ಹೋಗಲ್ಲ ಗೈಸ್ ಸ್ಕೂಲ್ಗೆ. ಸ್ಕೂಲ್ ಬ್ಯಾಂಡ್ ಮೀ ಅಲ್ಲ, ಐ ಬ್ಯಾಂಡ್ ಸ್ಕೂಲ್.
ಏನಿಲ್ಲ ಗೈಸ್, ಮಾತಾಡ್ಸಿದ್ರೆ ಒಂದೋ ಎರಡೋ ಟೀಚರ್ ನೀಟಾಗಿ ಮಾತಾಡ್ಸ್ತಾರೆ, ಮಿಕ್ಕಿದ ಯಾರು ನೀಟಾಗಿ ಮಾತಾಡ್ಸಲ್ಲ. ಜ್ಞಾಪಕನೇ ಇರಲ್ಲ. ನಾವು ಬೇರೆ ಸ್ವಲ್ಪ ಹ್ಯಾಂಡ್ಸಮ್ ಆಗ್ಬಿಟ್ಟಿದ್ದೀರಾ ಅವಾಗಕ್ಕಿಂತ. ಏನಾಗ ನಾನು ಅವನಲ್ಲ ನಾನು ನಾವು ಸ್ವಲ್ಪ ಹ್ಯಾಂಡ್ಸಮ್ ಆಗ್ಬಿಟ್ಟಿದ್ದೀರಾ, ನಮಗೆ ಅದೇ ಜ್ಞಾಪಕ ಇರಲ್ಲ ನಾವೆಲ್ಲ. ನಾನು ಹೋಗಿದ್ದೆ, ಎಲ್ರು ಹೋಗ್ತಾರೆ. ಏನಕ್ಕೆ? TC ಇಸ್ಕೊಂಡ್ಬರಕ್ಕ. ಓ ಯಾ, ಗೊತ್ತು. ನಾವು ಫಸ್ಟೇ ಇಸ್ಕೊಬಿಟ್ರಿ ಗೈಸ್. ಅವಾಗ ಬ್ಲಾಗಿಂಗ್ ಇನ್ನ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು SJPUC ಯಲ್ಲೂ ಓದ್ತಿದ್ದೆ ನಾನು. ಮಗ ನಮ್ದು ಇಸ್ಕೊಳ್ಳೋ ಹೋಗಿ. ಸರಿ ಇರೇ ಗೈಸ್, ಇಸ್ಕೊಬಿಡ್ತೀವಿ ಕಬಾಬ್. ಗೈಸ್ ಮಳೆ ಬರ್ತಿದೆ ಗೈಸ್ ನಮ್ದು ಹೆಲ್ಮೆಟ್ ಹಾಕಿಲ್ಲ ಅಂತ ಕಮೆಂಟ್ ಆಗ್ಬಿಡ್ಬೇಡಿ, ಯಾಕಂದ್ರೆ ನಾವು ಏರಿಯಾ ಒಳಗಡೆ ಹೋಗ್ತಾ ಇರೋದು, ಪ್ಲಸ್ ನಾವು 30 to 40 ಸ್ಪೀಡಲ್ಲಿ ಅಷ್ಟೇ ಹೋಗೋದು. ಸೊ ಟೆನ್ಷನ್ ತಗೋಬೇಡಿ. ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ ಗೈಸ್. ನಮ್ಮ ಮನೋಜ್ 30 to 40 ಸ್ಪೀಡಲ್ಲೇ ಹೋಗಿ ಒಂದ್ಸತಿ ಬಿದ್ದಿದ್ದ ಗೈಸ್. ಪೀಟ್ರ್ ಜೊತೆ ಬಿದ್ದಿದ್ದಲ್ಲ ಗೈಸ್. ನಮ್ಮ ಪೀಟ್ರದು ಕತೆ ಇದೆ ಗೈಸ್, ನಾನು ನಿಮಗೆ ಟೈಮ್ ಸಿಕ್ಕಾಗ ಹೇಳ್ತೀನಿ. ಬೇಗ ಗೈಸ್ ನೋಡಿ ಗೈಸ್, ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಗೈಸ್. ಗೈಸ್ ಈ ಥರ ಜಾಗನೇ ನೋಡಿರಲ್ಲ ನೀವು, ಈ ಥರ ಜಾಗನೇ ನೋಡಿಲ್ಲ ಅವರು. ಹೆಂಗ್ ಓಡಿಸ್ತೀರಿ ನೋಡಿ ಗೈಸ್. ನಾವು ಮೇನ್ ರೋಡ್ಗೆ ಹೋಗಲ್ಲ. ಸರಿ ಗೈಸ್, ಇರಿ ಗೈಸ್, 5 ಸ್ಟಾರ್ ಹೋಗಿದ್ಮೇಲೆ ನಿಮ್ಗೆ ಬ್ಲಾಗ್ ಮಾಡ್ತೀನಿ. ಬೈ. ಹಾಂ, ರೋಡೇ ನೋಡಿಸ್ಬೇಕು. ಸರಿ ಗೈಸ್, ಅಲ್ಲಿಂದ ಇಲ್ಲಿ 5 ಸ್ಟಾರ್ಗೆ ಬರೋಷ್ಟೊತ್ತಲ್ಲಿ ಫುಲ್ ನೆಂದೋಗ್ಬಿಟ್ಟಿದ್ರಿ. ನೋಡಿ ಇಲ್ಲಿ ಎಲ್ಲ ಬೆಟ್ಟ ಆಗ್ಬಿಟ್ಟಿದೆ. ಮುಖ ನೋಡೋದು ಗೊತ್ತಾಗುತ್ತೆ, ಕೈ ನೋಡಿ ಬೆಟ್ಟು ಆಚೆ ನೋಡಿ ಮಲೆ ನೆಕ್ಸ್ಟ್ ಲೆವೆಲ್ ಬಿದ್ದೋಗ್ಬಿಟ್ಟಿದೆ. ಅಲ್ಲೆಲ್ಲ ಮಲೆನೇ ಇದ್ದಿಲ್ಲ, ಡ್ರಿಸಲ್ ಆಗ್ತಾಯಿತ್ತು. ಇಲ್ಲಿ ಬಂದಿದ ತಕ್ಷಣ ಫುಲ್ ಮಲೆ ಬಂದ್ಬಿಟ್ಟಿದೆ ಇಲ್ವರು. ಓಲಾ ಪಿಂಪಲ್ಗಳು ಏನು ಗೈಸ್? ಈ ಪಿಂಪಲ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಈ ಪಿಂಪಲ್ ಎಲ್ಲ ಹೆಂಗ್ ತೆಗೆಯೋದು ಅಂತ. ಫುಲ್ ನೋಡಿ ಇಲ್ಲೆಲ್ಲ ಪಿಂಪಲ್ಗಳಿದೆ. ಇಲ್ಲೆಲ್ಲ ಎಲ್ಲ ಕಮ್ಮಿ ಮಾಡಬೇಕು. ಬ್ಯೂಟಿ ಏನು ಹೇಳೋ, ಫ್ಯಾಷನ್ ಸೆನ್ಸ್ ಬರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ಫುಲ್ ಅಂಗಡಿ ಇದೆ, ಹೋಗಿ ನೋಡ್ಕೊಬರೋಣ ಅಂಗಡಿ ಬಟ್ಟೆ ಹೆಂಗಿದೆ ಅಂತ. ಅದೇ ಕಮ್ಮಿ ಇದ್ರೆ ಹೋಗಿ ಇಸ್ಕೊಳೋಣ ಬಟ್ಟೆಗಳು. ಇಲ್ಲ ಗೈಸ್, ಮೈಕ್ ತೆಗೆಸ್ಕೊಂಡ್ಬಿಡುತ್ತೆ ಗೈಸ್. ಸರಿ ಗೈಸ್, ನೆಕ್ಸ್ಟ್ ಮಂತ್ ಹೋಗೋಣ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ. 4,000 ರೂಪಾಯಿ. ಸರಿ ಗೈಸ್, ಅಲ್ಲಿ ಹೋಗಿ ಚಿಕನ್ ಬೇರೆ ಇಸ್ಕೋಬೇಕು. ಹೋಗಿ ಇಸ್ಕೊಳ್ಳೋಣ. ಪಾಪ್ಕಾರ್ನ್ ಆರ್ಡರ್ ಮಾಡಿದ್ದೀನಿ, ಬರ್ತೈತೆ. ಹೋಗಿ ತಿನ್ನೋಣ ಬನ್ನಿ. ಬಾಯ್ ಅಂದ್ಬಿಡು. ಓದಿದೆ ಮನೆಗೆ ಇವಾಗ. ಹಿಂಗೆ ಜಾನತನ್ ಏನ್ ಅನ್ಬೇಕು ಬ್ರೋ ಮಳೆ ನೆಂತ್ಕೊಂಡು ಚಿಕನ್ ಇಸ್ಕೊಂಡು ಹೋಗಿ ಬಂದವಣೆ. ಹೋಗ್ಬಿಟ್ಟಿದ್ದೀನಿ ಅಪ್ಪ, ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಇಲ್ಲಿ 350 ಇಸ್ಕೊಂಡಿದ್ದೀರಾ? ನಾನು ಫ್ಲೆಕ್ಸ್ ಮಾಡೋಕ್ಕಾಗಲ್ಲ, ಮೈಕ್ ಇಟ್ಕೊಂಡಿದ್ದೀನಿ, ಫೋನ್ ಇಟ್ಕೊಂಡಿದ್ದೀನಿ. ಸರಿ ಗೈಸ್, ಮನೆಗೆ ಹೋಗ್ತಾನೆ. ನಾವು ಚಿಕನ್ ಇಸ್ಕೊಂಡು ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಸರಿ ಸಿಗೋಣ, ಬೈ. ಚಿಕನ್ ಪಾಪ್ಕಾರ್ನ್. ಏನೇ ಗೈಸ್, ನನ್ನ ತಮ್ಮ ಮೇಲಿಂದ ಓಡ್ಬಿಡ್ತಾನೆ ಗಾಡಿ ಸೌಂಡ್ ಕೇಳಿಸಿದ ತಕ್ಷಣ. ಹಾಯ್ ಗೈಸ್ ಅಂತ ಹೇಳು. ಸೊಲ್ಲೆ ಹಾಯ್ ಗೈಸ್. It's Ole. Hi guys. How are you? Sole, welcome to my new vlog, guys. Yay! Come. Let's go on top and eat food. Bunny. Hogana. Let's go. ಬನ್ನಿ ಹೋಗಿ ಊಟದೇನು. ಯಾರ್ದು ಗಾಡಿ ಅದು? ಬಂದ್ರ ಮೇಲೆ ಲಾಸ್ಟ್ಗೂ ಬಂದ್ರಲ್ಲ. 1 minute 37 seconds later. ಮನೆ ಮೆಸ್ಸಿ ಇರುತ್ತೆ. ಯಾಕೆ ಹೇಳಿ, ನಮ್ಮ ರಯನ್ ಬಂದವ್ರೆ. ಇವನಿದ್ರೆ ಮನೆ ಮೆಸ್ಸಿನೇ ಇರುತ್ತೆ ಗೈಸ್. ಕ್ಲೀನಾಗೇ ಇಡಲ್ಲ ಅಲ್ಲ ರಯನ್? ಕ್ಲೀನಾಗೇ ಇಡಲ್ಲ.
ಪ್ರೈಸ್ ತಂದವನೆ. ಸಾರಿ, ನಾನೇ ತಂದಿರೋದು ಪ್ರೈಸು. ಪ್ರೈಸ್ ತಂದವನೆ ಅಂತ ಹೇಳಿದ್ದೀನಿ, ನಾನೇ ತಂದಿರೋದು. ಯಾವ ಒಂದು ಹೆಂಗೋ ಇದೆ, ಚೆನ್ನಾಗಿದೆ ಅನ್ನೋ. ಏಯ್ ಚೆನ್ನಾಗಿದೆ ಅನ್ನೋ ರೈನ್, ರಿಪೀಟ್, ಚೆನ್ನಾಗಿದೆ. ಹಾಂ, ಸೂಪರ್ ಆಗಿದೆ. ಕನ್ನಡ ಮಾತಾಡಲ್ಲ ಗೈಸ್, ತಮಿಳ್ ಬಾಯ್ ಅವನು, ಕನ್ನಡ ಮಾತಾಡಲ್ಲ. ಬನ್ನಿ ಹೋಗಿ ತಿನ್ನೋಣ. ಸ್ನಾನ ಮಾಡಿಕೊಂಡು ಊಟ ತಿನ್ಕೊಂಡು ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದಿದ್ದೀರಿ. ನನ್ನ ತಮ್ಮ ಇಲ್ಲೇ ಇದ್ದಾನೆ. ವಾ ಬಾರ ಇಲ್ಲಿ, ಬಾರೋ. ಬರೀ ತಮಿಳ್ ಮಾತಾಡ್ತಾನೆ ಗೈಸ್, ಕನ್ನಡ ಹೇಳ್ಕೊಡ್ಬೇಕಿನ್ನು. ಡೋರ್ ಕ್ಲೋಸ್ ಮಾಡೆ. ಓಕೆ ಗೈಸ್, ಇನ್ನು ಇವಾಗ ವ್ಲಾಗ್ ಎಂಡ್ ಮಾಡ್ತೀನಿ. ನಾಳೆ ಕಾಲೇಜಲ್ಲಿ ಒಂದು ಡ್ರೆಸ್ ಕೋಡ್ ತೊಗೊಂಡಿದ್ದೀರಿ. ಎಲ್ಲ ಬಾಯ್ಸ್ ಹಾಕೊಂಡ್ಬಿಡ್ತೀನಿ, ನೋಡಿ ನಾಳೆ ವ್ಲಾಗ್ನ ನೋಡಿ. ಮತ್ತು ಬೇರೆ ಏನು ಗೈಸ್, ಅಷ್ಟೇ. ಇವಾಗ ನನ್ನ ತಮ್ಮ ಎಲ್ಲ ಮನೆಗೆ ಹೋಗ್ತಾರೆ. ಮತ್ತು ನೆಕ್ಸ್ಟು ವ್ಲಾಗ್ ಮಾಡೋವರೆಗೂ ಓಕೆ ಗೈಸ್, ಮತ್ತೆ ಸಿಗೋವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ವೀಡಿಯೋ ಬೇಕು ಅಂತ ಕೆಲವರು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋವರೆಗೂ ಬಾಯ್ 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 ಬಾಯ್.